ಹಾಯ್ ಹೆಲೋ ನಮಸ್ಕಾರ ರೀ. ಒಂದೇ ಒಂದು ಕಪ್ ಪುಟಾಣಿ ಹಂಗೆ ಒಂದು ಕಪ್ ಸಕ್ಕರೆಯಿಂದ ನೀವು ಅದ್ಭುತವಾದಂಥ ಸ್ವೀಟನ್ನ ಮಾಡ್ಕೋಬೋದು ನೋಡಿರಿ. ಸೊ ಮೈಸೂರು ಪಾಕ್ನಷ್ಟೇ ಟೇಸ್ಟ್ ಆಗಿರುತ್ತೆ. ಮೈಸೂರು ಪಾಕ್ ನನಗೆ ಸಾಫ್ಟಾಗಿ ಬರುತ್ತೆ ನೋಡಿರಿ, ಬಾಯಲ್ಲಿಟ್ರೆ ಕರಗ್ತೈತಿ. ಸೊ ಅದೇನಪ್ಪ ಅಂತಂದ್ರೆ ಇವತ್ತಿನ ದಿನ ನಾನು ನಿಮ್ಗೆ ಕರದಂಟನ್ನು ಮಾಡಿ ತೋರ್ಸಾತೀನಿ. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಇದು ಭಾರಿ ಫೇಮಸ್. ಎಲ್ಲರ ಮನೆಯಲ್ಲೂ ಕರದಂಟು ಇದ್ದೇ ಇರುತ್ತೆ ಈ ಪಂಚಮಿ ಹಬ್ಬ, ಈ ಹಬ್ಬ ಹರಿದಿನದೊಳಗೆ. ಸೊ ಅದು ಯಾವ ರೀತಿ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಅಂತ. ಭಾಳ ಸಿಂಪಲ್ಲಾಗಿ ಒಂದು 2 ಸಾಮಗ್ರಿಗಳಿಂದ ನೀವು ಮನೇಲೇ ಮಾಡ್ಕೋಬೋದು ನೋಡಿರಿ. ಅದೇನೇನಪ್ಪ ಅಂತಂದ್ರೆ 1 ಕಪ್ ಅಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ. ಪುಟಾಣಿನ ನಾನು ಸ್ವಲ್ಪ ಕ್ಲೀನಾಗಿ ಅದೇನು ಕಸ ಕಡ್ಡಿದ್ರೆ ತಕ್ಕೊಂಡು ಇಟ್ಕೊಂಡಿರಿ. ಹಂಗೆ ಈ ಕಡೆ 1 ಕಪ್ನಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ ಪುಟಾಣಿಗೆ 1 ಕಪ್ ಸಕ್ಕರೆನ ತೊಗೊಂಡಿದ್ದೀನಿ ನೋಡಿರಿ, ಅಂದರೆ ಸ್ವೀಟ್ ಬರೋಬ್ಬರಿ ಆಗುತ್ತೆ. ಇವಾಗ ಏನು ಮಾಡೋಣ ಅಂದ್ರೆ ಪುಟಾಣಿನ ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ತೀನಂತ. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪೂರ್ತಿ ನೈಸಾಗಿ ನೀವು ಈ ಹಿಟ್ಟನ್ನು ರುಬ್ಕೊಂಬರ್ಬೇಕಾಗತ್ತೆ ನೋಡಿರಿ. ಸ್ವಲ್ಪನೂ ಕಾಳೇನು ಇರಬಾರ್ದು. ಹಂಗೆ ಈ ಕಡೆ ಹಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಈ ಕಡೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣಂತ ಒಂದು ಡಬ್ರಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಏನು ಸಕ್ಕರೆ ಇತ್ತಲ್ಲ 1 ಕಪ್ ಸಕ್ಕರೆನ ಹಾಕ್ಕೊಂಡಿನಿ. ಇದಕ್ಕೆ ಸಕ್ಕರೆ ತೊಯ್ಯೋಟಷ್ಟು ನೀರು ಹಾಕ್ಕೊಳ್ಬೇಕು ನೋಡಿರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ತೋರ್ಸಾತೀನಿ ನಿಮ್ಗೆ ಸಕ್ಕರೆ ಹೆಂಗೆ ಎಷ್ಟು ತೊಯ್ತೈತಲ್ಲ ಅಷ್ಟು ತೊಯ್ದ್ರೆ ಸಾಕಾಗತ್ತೆ ನೋಡಿರಿ. ಇಷ್ಟು ನಾನು ಈಗ ಹಾಕ್ಕೊಂಡ್ಬಿಟ್ಟು ಸೌಟನ್ನು ಕೈ ಬಿಡಲಾರ್ದಂಗೆ ನಿಮಗೆ ಆಡಿಸ್ಬೇಕಾಗತ್ತೆ ಸೌಟಿಂದನ. ಯಾಕಂತಂದ್ರೆ ಸಕ್ಕರೆ ಇಲ್ಲ ಅಂದ್ರೆ ಅಂಟ್ಕೊಂಡು ಬಿಡುತ್ತೆ ನೋಡಿರಿ. ಸೊ ಹಾಗಾಗಿ ನೀವು ಕೈ ಬಿಡಲ್ಲಂಗೆ ಸೌಟ್ ತೊಗೊಂಡು ನಿಧಾನಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಂಗೆ ನೀವು ಇದಕ್ಕೆ ಗ್ಯಾಸನ್ನು ನೀವು ಅಗದಿ ಕಡಿಮೆ ಉರಿಯೊಳಗೆ ಇಟ್ಕೊಂಡು ಈ ರೀತಿ ಪಾಕ ಒಂದೆಳೆ ಪಾಕ ಬರಬೇಕಾಗತ್ತೆ ನೋಡಿರಿ. ನಿಮಗೆ ಪಾಕ ಮಾಡೋದು ತೋರಿಸ್ತೀನಂತ. ಸೊ ಸಕ್ಕರೆ ಎಲ್ಲನೂ ಕರಗ ಆತೈತಿ. ಇವಾಗ ನಿಮ್ಮ ಕೈ ಹಿಂಗೆ ಅಂಟ್ಕೊಂಡ್ರೆ ಹಿಂಗೆ ತಟ ಅಂತ ಹನಿ ಬೀಳತ್ತಲ್ಲ, ಸೊ ಈ ರೀತಿ ಬೀಳಕತ್ರ ಅದು ಇನ್ನೂ ಪಾಕ ಬಂದಿಲ್ಲಂತ. ಕೈಗೆ ನೋಡಿರಿ ಜಿಗಿಯಾಗಿ ಎಳೆಯಾಗಿ ಬರಬೇಕು. ಸೊ ಅದು ಕೂಡ ಬಂದಿಲ್ಲ. ನೀವು ಒಂದೆಳೆ ಪಾಕ ಅಂದ್ರೆ ಹಿಂಗೆ ಕೈಗೆ ಸ್ವಲ್ಪ ಅದನ್ನು ಸಕ್ಕರೆದು ಹಿಂಗೆ ಪಾಕ ಹಿಂಗೆ ಹತ್ತಂದ್ರೆ ಹಿಂಗೆ ಮಾಡ್ಕೊಂಡ್ರೆ ಅಂದ್ರೆ ಕೈಗೆ ಸೊ ಎಳೆಯಾಗಿ ಬರಬೇಕು. ಆವಾಗ ಮಾತ್ರ ನಿಮ್ಗೆ ಪಾಕ ಕರೆಕ್ಟಾಗಿ ಬರ್ತೈತಿ. ಇವಾಗ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಹಾಲಿನ ಕೆನೆನ ಹಾಕ್ಕೊಳಕತ್ತೀನಿ. ಸೊ ಹಾಲಿನ ಕೆನೆ ಹಾಕೋದನ್ನು ಫ್ರೆಶ್ ಆಗಿ ತಗೊಂಡಿರೋಂಥ ಹಾಲಿನ ಕೆನೆ ಹಾಕೋದ್ರಿಂದ ಬಾಯಲ್ಲಿಂತೂ ಸಖತ್ ಸಾಫ್ಟ್ ಬರ್ತದೆ ನೋಡಿರಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವೇನು ಮೈಸೂರು ಪಾಕ್ ಏನು ತಿಂತೀರಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ. ಸೊ ಇವಾಗ ಇದಕ್ಕೆ 1 ಚಮಚದಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಏಲಕ್ಕಿ ಪುಡಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಎಸೆನ್ಸ್ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನೋಡಿರಿ ಇವಾಗ ಪಾಕ ಬರಾಕತ್ತೈತಿ. ಅದು ಹನಿ ಏನು ಬೀಳೋದು ಸ್ಲೋ ಆಗತೈತಿ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ. ಸೊ ಇವಾಗ ನೋಡಿರಿ ತೋರಿಸ್ತೀನಂತ ಪಾಕ ಬಂದೈತಿಲ್ಲ ಅಂತಂದು. ಸೊ ನೋಡಿರಿ ಇವಾಗ ಈ ರೀತಿ ಹಿಂಗೆ ಜಿಬಿ ಆಗಬೇಕು, ಕೈಗೆ ಅಂಟ್ಕೊಳ್ಬೇಕು ಜಿಬಿಯಾಗಿ. ಒಂದೆಳೆ ಪಾಕ ಈ ರೀತಿ ಹಿಂಗೆ ಬರ್ತಾ ಇರ್ಬೇಕು ನೋಡಿರಿ, ಎಳೆ ಕಾಣಿಸ್ತಿದೆಯಲ್ಲ. ಸೊ ಈ ರೀತಿ ಹಿಂಗೆ ಪಾಕ ಬಂತಂದ್ರೆ ಇದು ಪಾಕ ಬರಾಕತ್ತೈತಿ. ಸೊ ಇಷ್ಟರೊಳಗೆ ನೋಡಿರಿ ಮತ್ತೆ ತೋರಿಸ್ತೀನಂತ. ಸೊ ನೋಡಿರಿ ಈಗ ಕರೆಕ್ಟಾಗಿ ಗೊತ್ತಾಗತ್ತೆ ನಿಮ್ಗೆ ಒಂದೆಳೆ ಪಾಕ ಬಂದೈತಿ. ಸೊ ಒಂದೆಳೆ ಪಾಕ ಬಂತಂದ್ರೆ ಬಹಳ ಸಾಫ್ಟಾಗಿ ಇರುತ್ತೆ. ಸೊ ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ ನೋಡಿರಿ. ಈ ರೀತಿ ಹಬ್ಬ ಹರಿದಿನದಾಗ ಮಾಡ್ಕೊಂಡು ತಿನ್ನಿರಿ. ಸೊ ನೋಡಿರಿ ಇವಾಗ ಈ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಈ ರೀತಿ ಸೌಟಿಂದ ಗ್ಯಾಸನ್ನು ಪೂರ್ತಿ ಕಡಿಮೆ ಇಟ್ಕೊಂಡ್ಬಿಟ್ಟು ನಾನೀಗ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸೌಟನ್ನು ತೊಗೊಳ್ರಿ. ಹಿಂಗೆ ಸೀಕೋಲ್ ತೊಗೊಂಡ್ರಿ ಅಂತಂದ್ರೆ ನೀವು ತಿರುಗಿಸ್ಕೊಳ್ಳೋಕೆ ಭಾಳ ಅನುಕೂಲ ಆಗ್ತೈತಿ ನಿಮ್ಗೆ. ಅಂದ್ರೆ ಹಿಂಗೆ ಸಾರಿನ ಸೌಟ್ ರೌಂಡಾಗಿದ್ದು ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಹಿಂಗೆ ತೊಗೊಂಡ್ರಿ ಅಂದ್ರೆ ಗಂಟಾಗಂಗಿಲ್ಲ ಹಿಟ್ಟು. ನೀಟಾಗಿ ನೀವು ತೋರಿಸ್ತೀನಿ ನೋಡಿರಿ, ಸ್ವಲ್ಪನೂ ಹಿಟ್ಟು ಗಂಟಾಗಂಗಿಲ್ಲ. ಈ ರೀತಿ ಸೌಟ್ ತೊಗೊಂಡ್ಬಿಟ್ಟು ಗರ ಅಂತ ತಿರುಗಿಸ್ಕೊಳ್ಬೇಕಾಗತ್ತೆ. ಊರಿನ ಪೂರ್ತಿ ಕಡಿಮೆ ಇಟ್ಕೊಂಡ್ಬಿಡ್ರಿ. ಹಿಟ್ಟನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಸೊ ಈಗ ಅಷ್ಟು 1 ಕಪ್ ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು ಅಷ್ಟನ್ನು ಹಾಕ್ಕೊಂಡಿನಿ ಇದರೊಳಗಡೆ. ಹಾಕ್ಕೊಂಡ್ಬಿಟ್ಟು ಈ ರೀತಿ ಸೌಟಿಂದ ಸ್ವಲ್ಪ ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಅಂತ ನೋಡಿರಿ. ಸ್ವಲ್ಪನೂ ಗಂಟದು ಏನೂ ಬರಾಕತ್ತಿಲ್ಲ. ಈ ರೀತಿ ನೀವು ಹಿಂಗೆ ತಿರ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ನೋಡಿರಿ ಇವಾಗ ಸ್ವಲ್ಪನೂ ಗಂಟಿಲ್ದಂಗೆ ಪೂರ್ತಿ ನಾನು ತಿರ್ದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಳಕತ್ತೀನಿ. ತುಪ್ಪ ಹಾಕ್ಕೊಂಡ್ವಿ ಅಂತಂದ್ರೆ ಸೊ ತುಪ್ಪ ಹಾಕ್ಕೊಂಡ್ರೆ ಸ್ವೀಟ್ ಅಂತೂ ಭಾಳ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ನೋಡಿರಿ. ಮೈಸೂರು ಪಾಕ್ ಅಳ್ತಿನ ಅದೇ ರೀತಿ ಸ್ವೀಟಾಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ನಿಮ್ಗಿನ್ನೂ ಸ್ವಲ್ಪ ತುಪ್ಪ ಬೇಕಂದ್ರೆ ಇನ್ನೊಂದು 2 ಚಮಚದಷ್ಟು ತುಪ್ಪನ ಹಾಕ್ಕೋಬೋದು. ಸೊ 1 ಚಮಚೆಯಿಂದ 1.5 ಚಮಚ ಸಾಕಾಗುತ್ತೆ ಇದಕ್ಕೆ. ಇವಾಗ ಇದು ಪೂರ್ತಿ ಆಗೈತಿ. ಒಂದು ಪ್ಲೇಟಿಗೆ ನಾನು ತುಪ್ಪನ ಹಚ್ಕೊಂಡು ಇಟ್ಕೊಂಡಿನಿ, ಅಂದರೆ ಅಂಟ್ಕೊಳ್ಳಂಗಿಲ್ಲ. ಕಟ್ ಮಾಡಿದಾಗ ನೀಟಾಗಿ ಬರುತ್ತೆ ನೋಡಿರಿ.
ಇವಾಗ ಪೂರ್ತಿ ಇದ್ರೊಳಗಡೆ ಹಾಕ್ಕೊಳಕತ್ತೀನಿ. ಸೊ ನಿಮ್ಗೆ ಗೊತ್ತಾಗತೈತಿ ಒಂದು ಸ್ವಲ್ಪನೂ ಗಂಟಾಗಿಲ್ಲ, ನೀಟಾಗಿ ಬೀಳಾಕತ್ತೈತಿ. ಇವಾಗ ಒಂದು ಸೌಟಿಂದ ಪೂರ್ತಿ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡಿ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಈ ರೀತಿ ಹಿಂಗೆ ಹತ್ಗಿದ್ರಿ ಅಂತಂದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿರಿ. ಸೊ ಮೇಲ್ಗಡೆ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಹಿಂಗೆ ಮೇಲ್ಗಡೆ ಹಿಂಗೆ ಸ್ವಲ್ಪ ಹಿಂಗೆ ಸವರಿದ್ರಂದ್ರೆ ಕ್ಲೀನಾಗಿ ಒಂದು ಸ್ವಲ್ಪನೂ ಏನೂ ಅನ್ನಲ್ಲ, ನೀಟಾಗಿ ಕಾಣಿಸುತ್ತೆ. ಇವಾಗ ಇದಕ್ಕೆ ನಿಮ್ಮ ಮೇಲ್ಗಡೆ ಏನಾದರೂ ಒಣ ಕೊಬ್ಬರಿ ಪುಡಿ ಹಾಗೆ ಗಸಗಸೆ ಎಳ್ಳು ಏನು ಹಾಕ್ಕೋಬೋದು. ಸೊ ನಾನೇನೂ ಹಾಕ್ಕೊಂಡಿಲ್ಲ ಇವತ್ತಿನ ದಿನ, ಹಂಗೆ ನಿಮ್ಗೆ ತೋರ್ಸಾಕತ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೋಬೋದು ನೋಡಿರಿ. ಇವಾಗ ಆರಕ್ಕೆ ಬಿಟ್ಟಿದ್ದೆ ಪೂರ್ತಿ, ಸ್ವಲ್ಪ ಕೈಗೇನು ಹತ್ತಾಕತ್ತಿಲ್ಲ. ಇವಾಗ ನಾವು ಇದನ್ನು ಒಂದು ಚಾಕುದಿಂದ ಕಟ್ ಮಾಡ್ಕೋತೀನಂತ. ಸೊ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ನೋಡಿರಿ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ಸೊ ನೋಡಿರಿ ಎಷ್ಟು ನೀಟಾಗಿ ಬರಕತ್ತೈತಿ. ಹಂಗೆ ಮಾತ್ರ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗದ. ಮಕ್ಕಳಂದ್ರು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಇದು ಭಾಳ ಫೇಮಸ್ ಕರ್ದಂಟು. ಸೊ ನೋಡಿರಿ ಇವಾಗ ತಣ್ಣಗಾಗೈತಿ ಪೂರ್ತಿನೂ. ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟಾಗಿ ಬಂದೈತಿ ಅಂತಲೂ ಕೂಡ ನಿಮ್ಗೆ ಒಂದು ಮುರಿದು ಬಿಟ್ಟು ತೋರಿಸ್ತೀನಂತ. ಸೊ ನೋಡಿರಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಾವು. ಹಾಗೆ ನಿಮ್ಗೆ ಯಾವ ಶೇಪ್ ಬೇಕಲ್ಲ, ಸೊ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೋಬೋದು. ಇವಾಗ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವು. ಟೇಸ್ಟು ಸಕ್ಕರೆನೂ ಮಾತ್ರ ಬರೋಬ್ಬರಿ ಸ್ವೀಟಾಗಿ ಕರೆಕ್ಟಾಗಿ ಬಂದೈತಿ. ಸೊ ಈ ನೋಡಿರಿ 1 ಕಪ್ ಪುಟಾಣಿಗೆ 1 ಕಪ್ ಸಕ್ಕರೆನ ಹಾಕ್ಕೊಂಡ್ರೆ ಅಂತಂದ್ರೆ ಸೊ ಅದ್ಭುತವಾಗಿ ಕರೆಕ್ಟಾಗಿ ಬರುತ್ತೆ. ಸೊ ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂಥ ಈ ಕರ್ದಂಟನ್ನು ನಿಮ್ಗೆ ಮಾಡಿ ತೋರಿಸಿ ನೋಡಿರಿ. ಸೊ ನೋಡಕತ್ತಿರಲ್ಲ, ಇವಾಗ ಇದನ್ನು ಡಬ್ಬಿಲಿ ನೀವು ಒಂದು 15 ದಿನ ಗಂಟಲೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಏನೂ ಕೆಡಂಗಿಲ್ಲ, ಏನು ಹಾಳಾಗಂಗಿಲ್ಲ ನೋಡಿರಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.